ಚಾಮುಂಡಿ ದೈವಕ್ಕೆ ಅವಮಾನ ಮಾಡಿದ ಕೇಸ್. ಕೊನೆಗೂ ನಟ ರಣವೀರ್ ಸಿಂಗ್ ಅರ್ಜಿ ಇತ್ಯರ್ಥ. ರಿಷಬ್ ಶೆಟ್ಟಿ ನಿರ್ದೇಶನದ ಕಾಂತಾರ ಚಾಪ್ಟರ್ 1 ಸಿನಿಮಾದ ಚಾಮುಂಡಿ ಪಾತ್ರದ ಬಗ್ಗೆ ಅವಹೇಳನಕಾರಿ ಹೇಳಿಕೆ ನೀಡಿದ ಆರೋಪ ಎದುರಿಸ್ತಾ ಇದ್ದ ಬಾಲಿವುಡ್ ನಟ ರಣವೀರ್ ಸಿಂಗ್ಗೆ ಕರ್ನಾಟಕ ಹೈಕೋರ್ಟ್ ಬಿಗ್ ರಿಲೀಫ್ ಅನ್ನ ನೀಡಿದೆ. ತಮ್ಮ ಹೇಳಿಕೆಗೆ ಬೇಷರತ್ ಕ್ಷಮೆ ಯಾಚಿಸಿದ ರಣವೀರ್ ಸಿಂಗ್ ಅರ್ಜಿಯನ್ನ ಹೈಕೋರ್ಟ್ ಪುರಸ್ಕರಿಸಿದ್ದು ಎಫ್ಐಆರ್ ಅನ್ನ ರದ್ದು ಕೋರಿದ ಅರ್ಜಿಯನ್ನ ಇತ್ಯರ್ಥಪಡಿಸಿದೆ. ಹೌದು, ಕಳೆದ ವರ್ಷ ನಡೆದ ಗೋವಾ ಚಲನಚಿತ್ರೋತ್ಸವದಲ್ಲಿ ರಣವೀರ್ ಸಿಂಗ್, ರಿಷಬ್ ಶೆಟ್ಟಿ ಮುಂತಾದವರು ಭಾಗಿಯಾಗಿದ್ರು. ಈ ವೇಳೆ ವೇದಿಕೆಯಲ್ಲಿ ಮಾತನಾಡುವಾಗ ರಣವೀರ್ ಸಿಂಗ್ ಕಾಂತಾರ ಚಾಪ್ಟರ್ 1 ಸಿನಿಮಾದಲ್ಲಿನ ರಿಷಬ್ ಶೆಟ್ಟಿಯ ನಟನೆಯನ್ನ ಹೊಗಳಿದ್ದು ಮಾತಿನ ಬರದಲ್ಲಿ ದೈವದ ಅನುಕರಣೆ ಮಾಡಿ ತೋರಿಸಿದ್ರು. ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅನೇಕರು ಖಂಡಿಸಿದ್ರು. ಅಲ್ಲದೆ ದೈವವನ್ನ ನಂಬುವ ಜನರ ಧಾರ್ಮಿಕ ಭಾವನೆಗಳಿಗೆ ನೋವುಂಟಾಗಿದೆ ಎಂದು ಆರೋಪಿಸಿ ರಣವೀರ್ ಸಿಂಗ್ ವಿರುದ್ಧ ಕೇಸ್ ಕೂಡ ದಾಖಲಾಗಿತ್ತು. ಇನ್ನು ಈ ಕೇಸ್ ಕೈಬಿಡುವಂತೆ ರಣವೀರ್ ಸಿಂಗ್ ಅವರು ಅರ್ಜಿಯನ್ನ ಕೂಡ ಸಲ್ಲಿಸಿದ್ರು. ಇನ್ನು ಈ ಪ್ರಕರಣ ಗಂಭೀರವಾಗ್ತಿದ್ದಂತೆಯೇ ರಣವೀರ್ ಸಿಂಗ್ ಪರಿಷ್ಕೃತ ಅಫಿಡವಿಟ್ ಸಲ್ಲಿಸಿ ತಮ್ಮ ಹೇಳಿಕೆಗೆ ಬೇಷರತ್ ಕ್ಷಮೆಯನ್ನ ಕೋರಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ಹೈಕೋರ್ಟ್ ನಿರ್ದೇಶನದಂತೆ ರಣವೀರ್ ಸಿಂಗ್ ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಭೇಟಿಯನ್ನ ನೀಡಿ ಕ್ಷಮೆ ಯಾಚಿಸಲು ಸಿದ್ಧರಾಗಿದ್ದಾರೆ. ಆದರೆ ಇಲ್ಲಿಗೆ ಬಂದು ಕ್ಷಮೆ ಯಾಚನೆ ಮಾಡಲು ಭದ್ರತೆಯ ಸಮಸ್ಯೆ ಇದೆ, ಅವರ ಪರ ವಕೀಲರು ಕೋರ್ಟ್ಗೆ ತಿಳಿಸಿದ್ದಾರೆ. ಇನ್ನು ಪರಿಷ್ಕೃತ ಪ್ರಮಾಣ ಪತ್ರವನ್ನ ಸ್ವೀಕರಿಸಿದ ಹೈಕೋರ್ಟ್ ಪ್ರಕರಣಕ್ಕೆ ತೆರೆಯನ್ನ ಎಳೆದಿದೆ. ಆದರೆ ರಣವೀರ್ ಸಿಂಗ್ ಚಾಮುಂಡಿ ಬೆಟ್ಟಕ್ಕೆ ಬಂದ್ರೆ ಮುಂಚಿತವಾಗಿ ಮಾಹಿತಿಯನ್ನ ನೀಡಬೇಕಂತ ಎಸ್ಪಿಪಿ ಜಗದೀಶ್ ಮನವಿಯನ್ನ ಮಾಡಿದ್ದಾರೆ. ಆ ಅಫಿಡವಿಟ್ ಮೇಲೆ ಆರ್ಗ್ಯುಮೆಂಟ್ ಆಯಿತು. ಅಫಿಡವಿಟ್ ಅಲ್ಲಿ ಕೊನೆ ಪ್ಯಾರಾ ಪೇಜ್ ನಂಬರ್ 1 ಕೊನೆ ಪ್ಯಾರದಲ್ಲಿ ಇಂಗ್ಲಿಷ್ ಡ್ಯೂ ಕೋರ್ಸ್ ಅಂತ ಇದೆ. ಡ್ಯೂ ಕೋರ್ಸ್ ಏನೋ ವಿ ವಿಲ್ ವಿಸಿಟ್ ಚಾಮುಂಡಿ ಟೆಂಪಲ್ ಅಂತ ಇದೆ. ಡ್ಯೂ ಕೋರ್ಸ್ ಅಂತಂದ್ರೆ ಸದ್ಯದಲ್ಲಿ ಅಂತ. ಅದನ್ನ ನಾವು ಆರ್ಗ್ಯುಮೆಂಟ್ ಮಾಡ್ದೋ. ಸದ್ಯದಲ್ಲಿ ಅಂದ್ರೆ ಏನರ್ಥ? 15 ದಿನನ, 30 ದಿನನ, 40 ದಿನನ, 1 ವರ್ಷನ, 10 ವರ್ಷನ ಅಂತ. ಅದಕ್ಕೆ ಅವ್ರ ಕಡೆ ಅಡ್ವೊಕೇಟ್ ಬಂದು ಹೇಳಿದ್ರು ಏನಂತ, ಭದ್ರತೆಯ ಕಾರಣದಿಂದಾಗಿ ಅದನ್ನ ಹೇಳಕ್ಕೆ ಬರ್ತಾ ಇಲ್ಲ ನಮಗೆ. ಯಾಕೆಂದ್ರೆ ದುರಂಧರ್ 1, 2 ಬಂದ ಮೇಲೆ ಸ್ವಲ್ಪ ಭದ್ರತೆ ಕೊರತೆ ಇದೆ, ಏನು ಸೆಕ್ಯೂರಿಟಿ ರೀಸನ್ಸ್ ಅಂತ ಹೇಳಿದ್ರು. ಅದಕ್ಕೆ ನಾವು ಹೇಳೋದು, ಕರ್ನಾಟಕ ಪೊಲೀಸ್ ಮೇಲೆ ನಮ್ಗೆ ನಂಬಿಕೆ ಇದೆ, ಕರ್ನಾಟಕ ಪೊಲೀಸ್ ಎಲ್ಲ ಭದ್ರತೆ ಕೊಡ್ತಾರೆ ಅವ್ರು ಬಂದ್ರೆ ಅಂತೇಳಿ. ಅದಕ್ಕೆ ಸಾಹೇಬ್ರು ಏನು ಕರ್ನಾಟಕ ಪೊಲೀಸ್ ಬಗ್ಗೆ ಎಲ್ಲ ಗೊತ್ತಿದೆ, ಡೈಲಿ ನೋಡ್ತಾ ಇದೀವಿ ಬಿಡಪ್ಪ ಅಂತ ಹೇಳಿದ್ರು. ಸರಿ, ಈಗ ಹಾಕಿದ್ದಾರೆ. ಅದಕ್ಕೆ ನಾವು ಕ್ಷಮೆ ಯಾಚನೆ ಮಾಡಿದ್ದಾರೆ. ಅವರು ಸದ್ಯದಲ್ಲೇ ಬಂದು ಅದನ್ನ ಆರ್ಡರ್ ಪಾಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಈ ಅಫಿಡವಿಟ್ ಮೇಲೆ. ಸೊ ಇಷ್ಟಾಗಿದೆ. ಸರ್, ಯಾಕೆ ಕ್ಷಮೆ ಯಾಚನೆ ನೀವು ಅಕ್ಸೆಪ್ಟ್ ಮಾಡ್ಕೊಂಡ್ರಿ? ಏನಪ್ಪ ಕ್ಷಮೆ ಯಾಚನೆ ಯಾಕೆ ಅಕ್ಸೆಪ್ಟ್ ಮಾಡ್ಕೊಂಡಿರೋದಾ? ಕ್ಷಮೆ ಇಲ್ಲದ ಧರ್ಮ ಯಾವುದಯ್ಯ? ಕ್ಷಮೆಯೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ, ಪಕ್ಷಿಗಳೆಲ್ಲರಲ್ಲಿಯೂ ಕ್ಷಮೆಯೇ ಧರ್ಮದ ಮೂಲವಯ್ಯ. ಅವ್ರು ಕ್ಷಮೆ ಕೇಳಿದರೆ ಇನ್ನು ಅದಕ್ಕಿಂತ ಬೇರೆ ನಾವು ಇನ್ಯಾವ ಪನಿಷ್ಮೆಂಟು ಏನೋ ಒಬ್ಬ ಕ್ಷಮಾರ್ಪಣೆ ಕೇಳಿದ ಮೇಲೆ ಅದಕ್ಕೆ ನಾವು ಬದ್ಧರಾಗೋದು ಒಳ್ಳೇದು ಅಂತ ಅನ್ಸುತ್ತೆ. ಬಂದು ಚಾಮುಂಡಿ ದೇವಿನ ಕ್ಷಮಾಪಣೆ ಕೇಳ್ತೀನಿ, ಬಂದು ವಿಸಿಟ್ ಮಾಡಿ ಅಂತ ಹೇಳೋಣ. ಇದ್ರ ಮೇಲೆ ನಾವು ಇನ್ನೇನು ಅವ್ನು ಹಿಡ್ಕೊಂಡು ಏನಲ್ಲಿ ಸುಮ್ಮನೆ ಅನ್ವಾಂಟೆಡ್ ಆಗಿ ಹೇಳ್ತಾ ಇರೋದು ಕರೆಕ್ಟಾ? ಕೋರ್ಟಲ್ಲಿ ಇದು ಆರ್ಡರ್ ಮಾಡ್ತಾರೆ. ಇತ್ಯರ್ಥ, ಕೇಸ್ ಇತ್ಯರ್ಥ ಆಗಿದೆ, ಆರ್ಡರ್ ಮಾಡ್ತಾರೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ಬೆಂಗಳೂರು.